सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಆರ್ಥಿಕ ಸ್ಥಿತಿಯನ್ನು ನೋಡೋ ಹಾಗಿದ್ರೆ ನಿಮ್ಮ ಬುದ್ಧಿವಂತಿಕೆಯಿಂದ ಬರಬೇಕಾಗಿರುವಂಥ ಹಣವನ್ನು ವಸೂಲಿ ಮಾಡ್ಕೊತೀರ. ಯಾರೆಲ್ಲ ಕಮಿಷನ್ ಆದಾಯದ ಒಂದು ವಿಚಾರವಿದ್ದರೆ ಇದು ಲಾಭದಾಯಕ ಸಮಯ ಅಂತ ಹೇಳ್ಬೋದು. ಹಬ್ಬದ ಸಮಯದಲ್ಲಿ ಉಪಕರಣಗಳಿಗೆ ಹೆಚ್ಚಿನ ಒಂದು ಹೂಡಿಕೆಯನ್ನು ಮಾಡುವಂತಹ ವಿಚಾರವಿದೆ. ಶೇರ್ ಮಾರುಕಟ್ಟೆಗೆ ಒಂದು ಹೂಡಿಕೆಯನ್ನು ಮಾಡುವಂತಹ ಪರಿಸ್ಥಿತಿ ಇದ್ದರೆ ದೊಡ್ಡವರ ಮಾತಿನ ಸಲಹೆ ಪ್ರಕಾರದಲ್ಲಿ ಹೋಗುವುದು ಉತ್ತಮ. ಇನ್ನು ವೃತ್ತಿ ಹಾಗೂ ಉದ್ಯಮದ ಬಗ್ಗೆ ನೋಡೋ ಹಾಗಿದ್ರೆ ನಿಮ್ಮ ಕೆಲಸದ ನಿಯಮಿತ ದೂರದ ಊರಿಗೆ ಪ್ರಯಾಣ ಮಾಡುವಂತಹ ಸಾಧ್ಯತೆವಿದೆ. ಇದು ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸಿದರೂ ಸಹ ಫ್ಯೂಚರ್ಗೆ ತುಂಬ ಉತ್ತಮವಾದ ವಿಚಾರ. ಇನ್ನು ಕಚೇರಿಯಲ್ಲಿ ಸಹೋದ್ಯೋಗಿಗಳ ಜೊತೆ ಮಾತಾಡುವಂಥ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಮಾತನ್ನು ಕೆಲವರು ತಪ್ಪಾಗಿ ಅರ್ಥೈಸ್ಕೊತಾರೆ. ಮಾರ್ಚ್ ಅಂತ್ಯದ ಒಳಭಾಗದಲ್ಲಿ ನಿಮ್ಮ ಕಾರ್ಯಕ್ಕೆ ಕ್ಷಮತೆಯನ್ನು ಉಂಟಾಗುತ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ಮಾರ್ಚ್ ತಿಂಗಳಲ್ಲಿ ಹೊಸ ವ್ಯವಹಾರಸ್ಥರಿಗೆ ಒಂದು ಉತ್ತಮವಾದ ಸಮಯವನ್ನು ತಂದುಕೊಡುತ್ತದೆ. ವಿಶೇಷವಾಗಿ ಮಾರ್ಕೆಟಿಂಗ್ ಹಾಗೂ ಸಾರಿಗೆ ಉದ್ಯಮದವರಿಗೆ ಉತ್ತಮವಾದ ಸಮಯವಿದೆ. ಯುಗಾದಿಯ ಸಮಯದಲ್ಲಿ ಹೊಸ ಬಿಸ್ನೆಸ್ ಅಥವಾ ಹಳೆಯ ಉದ್ಯಮವನ್ನು ಪ್ರಾರಂಭ ಮಾಡುವಂಥ ವಿಚಾರವಿದ್ದರೆ ಉತ್ತಮವಾದ ಸಮಯವಿದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದಿರುತ್ತದೆ. ಹಿರಿಯರಿಂದ ಮಾಡುವಂತಹ ಚರ್ಚೆ ಸಕಾರಾತ್ಮಕ ವಿಚಾರಗಳು ಇದೆ. ಯುಗಾದಿ ಹಬ್ಬದ ಸಂಭ್ರಮ ಕುಟುಂಬದಲ್ಲಿ ಇರುವಂತಹ ಅಂತರ ಕಡಿಮೆ ಆಗುತ್ತದೆ. ಇನ್ನು ಪ್ರೀತಿ ಬಗ್ಗೆ ನೋಡೋ ಹಾಗಿದ್ರೆ ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಸಂಶಯಗಳು ಬರುತ್ತದೆ. ಮನ ಬಿಚ್ಚಿ ಮಾತಾಡೋದ್ರಿಂದ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಸಂಗಾತಿಗೆ ಕೊಟ್ಟಿರುವಂತಹ ಮಾತುಗಳನ್ನು ಉಳಿಸೋದಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ಳುವಂತಹ ವಿಚಾರವಿದೆ. ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲು ನಿಯಮಿತವಾದ ಯೋಗವನ್ನು ಮಾಡಿ. ಈ ರಾಶಿಯವರ ಒಂದು ಸರಳ ಮಾರ್ಗಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಬುಧವಾರದಲ್ಲಿ ಗಣೇಶನಿಗೆ ಒಂದು ಗರಿಕೆ ಹುಲ್ಲನ್ನು ಅರ್ಪಿಸಿ ಹಾಗೂ ಸಂಕಷ್ಟಹರ ಚತುರ್ಥಿಯನ್ನು ಪ್ರಾರಂಭಿಸಿ. ಹಸಿರು ಬಣ್ಣದ ಬೇಳೆಗಳನ್ನು ದಾನ ಮಾಡಿ. ಯುಗಾದಿಯಲ್ಲಿ ಬೇವು ಹಾಗೂ ಬೆಲ್ಲವನ್ನು ಹಂಚೋದ್ರಿಂದ ನಿಮ್ಮ ಹಳೆಯ ಒಂದು ವಿಚಾರಗಳು, ಹಳೆಯ ಒಂದು ಕಹಿ ನೆನಪುಗಳು ದೂರಾಗಿ ಹೊಸ ಒಂದು ಸಂಬಂಧಕ್ಕೆ ನಾಂದಿ ಹಾಡುತ್ತದೆ. ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೊಸ ಸಂವತ್ಸರವು ನಿಮ್ಮ ಮಾತಿನಂತೆಯೇ ಮಧುರವಾಗಿರಲಿ. ಸೊ ಇದಾಗಿತ್ತು ಮಿಥುನ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ನಿಮಗೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.